ಕ್ವೀನ್ಸ್ ವರ್ಲ್ಡ್ ವಿಶೇಷವಾಗಿ ಇವತ್ತು ನನ್ನ ಕಿಚನ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಯಾಕಪ್ಪ ಈ ರೀತಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಈಗ ಯೂಶಲಿ ಹೌಸ್ ವೈಫಿಗೆ ಸುಮಾರು ಸಮಸ್ಯೆಗಳಾಗ್ತಾ ಇದೆ. ಏನಂತ ಅಂದರೆ ವೀಕ್ಲಿ ಮೀಲ್ಸ್ನ ಪ್ರಿಪೇರ್ ಮಾಡೋದು ಮತ್ತು ಪ್ರಿಪ್ರೇಷನ್ ಮಾಡೋದು ತುಂಬ ಕಷ್ಟ ಆಗ್ತಿದೆ. ಮುಂಚಿತವಾಗಿ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಹೇಗೆಲ್ಲ ಯೂಸ್ ಆಗುತ್ತೆ, ಫಟಾಫಟ್ ಅಂತ ಮಕ್ಕಳು ಸ್ಕೂಲಿಗೆ ಹೋಗಬೇಕಾದ್ರೆ ಲಂಚ್ ಬಾಕ್ಸ್ನ ಹೇಗೆ ಪ್ರಿಪೇರ್ ಮಾಡ್ಬೋದು ಈಸಿಯಾಗಿ ಅನ್ನೋದನ್ನು ನಾನು ತೋರಿಸ್ತೀನಿ. ಒಂದು ದಿನ ಪ್ರಿಪ್ರೇಷನ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಇಡೀ ವಾರ ನೀವು ಈಸಿಯಾಗಿ ಅವರಿಗೆ ಲಂಚ್ ಬಾಕ್ಸ್ ಕೊಡ್ಬೋದು, ಹಾಗೆ ಬ್ರೇಕ್ಫಾಸ್ಟ್ ಕೂಡ ಕೊಡ್ಬೋದು. ಏನೆಲ್ಲ ನಾನು ಪ್ರಿಪ್ರೇಷನ್ ಮಾಡ್ತೀನಿ ನೋಡೋಣ ಬನ್ನಿ. ಹಾಗೆ ಯಾರೆಲ್ಲ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಅರ್ಲಿ ಮಾರ್ನಿಂಗು ಮಗ ಮತ್ತು ಮಗಳು ಸ್ಕೂಲಿಗೆ ಹೋಗೋದ್ರಿಂದ ನಾನು ಅವರನ್ನು ಮೈಂಡಲ್ಲಿ ಇಟ್ಕೊಂಡು ಏನೆಲ್ಲ ಮೀಲ್ ಪ್ರಿಪ್ರೇಷನ್ ಮಾಡಬೇಕು ಅನ್ನೋದನ್ನು ನಾನು ಇಲ್ಲಿ ಮಾಡ್ತಾ ಇರುವಂತಹದ್ದು. ನಿಮಗೆ ಕನ್ವಿನಿಯೆಂಟ್ ಆಗೋ ರೀತಿಯಲ್ಲಿ ನೀವು ಏನೆಲ್ಲ ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ, ಅದರಲ್ಲಿ ಯಾವುದಾದ್ರೂ ಕೆಲವೊಂದು ಐಡಿಯಾಸನ್ನು ಯೂಸ್ ಮಾಡಿಕೊಂಡು ನೀವು ಕೂಡ ನಿಮ್ಮ ಮನೆಯಲ್ಲಿ ಮೀಲ್ ಪ್ರಿಪೇರ್ ಮಾಡ್ಕೋಬೋದು ಈಸಿಯಾಗಿ. ನಾನು ಬಾದಾಮ್ ಸೋಕ್ ಮಾಡಿದ್ದೀನಿ, ಅದನ್ನು ಪೀಲ್ ಮಾಡಿ ಇಟ್ಕೊಂಬಿಟ್ರೆ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಅಗತ್ಯ ಬಿದ್ದಾಗ ನಾನು ಅದನ್ನು ಮಕ್ಕಳಿಗೆ ಕೊಡಬಹುದು. ಹಾಗೆ ಸೀಸನಲ್ ಫ್ರೂಟು ಮ್ಯಾಂಗೋ ಆಗಿರೋದ್ರಿಂದ ನಾನು ಮ್ಯಾಂಗೋನ ಸಣ್ಣ ಸಣ್ಣ ಪೀಸಾಗಿ ಚಂಕ್ಸ್ ಆಗಿ ಕಟ್ ಮಾಡಿ ಇಟ್ಕೊಳ್ಳೋದ್ರಿಂದ ಅವರಿಗೆ ಅಗತ್ಯ ಬಿದ್ದಾಗ ನಾನು ಇದರಲ್ಲಿ ಮಿಲ್ಕ್ ಶೇಕ್ ಮಾಡಿಕೊಡ್ಬಹುದು. ತುಂಬ ಈಸಿ ಆಗುತ್ತೆ. ಇಲ್ಲ ಅಂತಾದರೆ ಅವರು ಹೊರಡೋ ಟೈಮ್ನಲ್ಲಿ ನಾನು ಇದನ್ನೆಲ್ಲ ಮಾಡಿಕೊಂಡು ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಈ ರೀತಿ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ನಮ್ಮ ಮಕ್ಕಳಿಗೆ ನಾವು ಏನೆಲ್ಲ ನ್ಯೂಟ್ರಿಷನ್ ಕೊಡ್ಬೋದು ಅದನ್ನು ಸರಿಯಾದ ಟೈಮಲ್ಲಿ ಕೊಡ್ಬೋದು. ಇಲ್ಲ ಅಂತಾದರೆ ಬೇಸಿಕ್ಕು ಏನಿದೆ, ಇದು ಸೌತ್ ಇಂಡಿಯನ್ ಡಿಶ್ಗಳಾದಂತಹ ಚಿತ್ರಾನ್ನ, ಪುಳಿಯೋಗರೆ, ಅವಲಕ್ಕಿ, ಈ ರೀತಿ ನಾವು ಕಾರ್ಬೋಹೈಡ್ರೇಟನ್ನೇ ಜಾಸ್ತಿ ಕೊಡೋದ್ರಿಂದ ಮಕ್ಕಳಿಗೆ ಹೆಲ್ತ್ಗೆ ಒಳ್ಳೆಯದಲ್ಲ. ಹಾಗಾಗಿ ನಾನು ಅವರಿಗೆ ಏನೆಲ್ಲ ಸಿಗಬೇಕು ಪೋಷಕಾಂಶಗಳು ಅದು ಟೈಮ್ ಆಗಿ ಸಿಗಲಿ ಅಂತ ಹೇಳಿಬಿಟ್ಟು ಈ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋ ಅಂಥದ್ದು. ಹಾಗೆ ಎಲ್ಲ ರೀತಿಯಾದಂತಹ ಕಾಳುಗಳನ್ನು ನಾನು ಸೋಕ್ ಮಾಡಿ ಇಟ್ಕೊಳ್ತೀನಿ. ಕಾಳುಗಳಲ್ಲಿ ಹೆಚ್ಚಾಗಿ ಪೋಷಕಾಂಶ ಇರೋದ್ರಿಂದ ನಾನು ಈ ರೀತಿ ಮುಂಚಿತವಾಗಿಯೇ ಕಾಳುಗಳನ್ನು ನೆನೆಸ್ಬಿಟ್ಟು ಅದನ್ನು ಬಾಯ್ಲ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಫ್ರೀಝರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಾಗ ನನಗೆ ಯಾವಾಗ ಅಗತ್ಯ ಬೇಕೋ ಆವಾಗ ನಾನು ಅದನ್ನು ತೆಗೆದು ಕುಕ್ ಮಾಡ್ಬೋದು. ಇಲ್ಲ ಅಂತಾದರೆ ನಾನು ಸುಮಾರು ಮರ್ತು ಬಿಡ್ತೀನಿ ಕಾಳುಗಳನ್ನು ನೆನೆಸೋದು ರಾತ್ರಿ ಹೊತ್ತು. ಹಾಗಾಗಿ ಕಷ್ಟ ಆಗತ್ತೆ ಅಂತ ಹೇಳಿ ನನಗೆ ನೆನಪು ಬಂದಾಗ ಈ ರೀತಿ ಎಷ್ಟಿದೆ ಅಷ್ಟು ಪ್ರಮಾಣದ ಕಾಳುಗಳನ್ನು ನೆನೆಸ್ಬಿಟ್ಟು ಇದರಲ್ಲಿ ಪಾರ್ಟ್ ಮಾಡಿ ನಾನು ಸ್ಟೋರ್ ಮಾಡಿ ಇಡ್ತೀನಿ. ಅಷ್ಟು ಬಾಯ್ಲ್ ಮಾಡಿ ಇಡೋದಿಲ್ಲ. ಹಾಗೆ ರಾ ಕೂಡ ಇಟ್ಕೊಳ್ತೀನಿ, ಹಾಗೆ ಬಾಯ್ಲ್ ಮಾಡಿ ಕೂಡ ಇಟ್ಕೊಳ್ತೀನಿ. ನನಗೆ ಅಗತ್ಯಕ್ಕೆ ಹೇಗೆ ಬೇಕೋ ಆ ರೀತಿ ನಾನು ಸ್ಟೋರ್ ಮಾಡ್ಕೊಳ್ತೀನಿ. ಹಾಗೆ ಆ್ಯಸ್ ಯು ಗೋ ಅನ್ನೋ ರೀತಿಯಾಗಿ ನಾವು ಏನು ಕಿಚನ್ನಲ್ಲಿ ನಾವು ಅಡುಗೆ ಮಾಡ್ತಾ ನಾವು ಕ್ಲೀನ್ ಮಾಡ್ತಾ ಹೋಗ್ತಾ ಇರಬೇಕು. ಇಲ್ಲ ಅಂತಾದರೆ ಅದು ಹಾಗೆ ಸ್ಟೋರ್ ಆಗಿ ಹೋಗ್ತಾ ಇರುತ್ತೆ. ಹಾಗೆ ಗ್ರೋಸರಿ ಐಟಮ್ಗಳು ಯಾವುದೆಲ್ಲ ಖಾಲಿಯಾಗಿದೆ ಅದನ್ನು ರೀಫಿಲ್ ಮಾಡ್ಕೊಳ್ಳೋ ಅಂಥದ್ದು. ವಾರಕ್ಕಾಗೋ ಅಷ್ಟು ಧನಿಯಾ ಪೌಡರು, ಗರಂ ಮಸಾಲ, ಬಿಸಿಬೇಳೆಬಾತ್ ಪೌಡರು, ಪುಳಿಯೋಗರೆ ಪೌಡರು, ಈ ರೀತಿ ಎಲ್ಲ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೆ ವಾರ ಪೂರ್ತಿ ಏನೆಲ್ಲ ಅಗತ್ಯ ಇದೆ ಅದು ಈಸಿಯಾಗಿ ಸಿಗತ್ತೆ. ಇಲ್ಲ ಅಂತಾದರೆ ಬೆಳಗ್ಗೆ ಟಿಫನ್ ಮಾಡೋ ಟೈಮ್ನಲ್ಲಿ ಇದನ್ನೆಲ್ಲ ಹುರಿದು ಪೌಡ್ರ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ತುಂಬ ಡಿಫಿಕಲ್ಟ್ ಅನಿಸುತ್ತೆ. ಹಾಗೆ ಅಡುಗೆಗೆ ಅಗತ್ಯ ಇರೋವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಬೆಳ್ಳುಳ್ಳಿಯನ್ನು ಬಿಡಿಸಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದು, ಗ್ರೇಟೆಡ್ ಶುಂಠಿನ ಪ್ರಿಪೇರ್ ಮಾಡಿ ಇಟ್ಕೊಳ್ಳೋದು, ಹಾಗೆ ಶುಂಠಿನ ಚಂಕ್ಸ್ ಆಗಿ ಕಟ್ ಮಾಡಿ ಇಟ್ಕೊಳ್ಳೋದು, ಇದೆಲ್ಲ ಈಸಿ ಮೆಥಡ್ಡು. ಅಡುಗೆಗೆ ಎಷ್ಟು ಬೇಕೋ ಯಾವಾಗ ಬೇಕೋ ಆಗ ನಮ್ಮ ಕೈಗೆ ಈಸಿಯಾಗಿ ಸಿಕ್ಕುವಂಥದ್ದು. ಫ್ರಿಜ್ಜಲ್ಲಿ ರೆಡಿ ಇದ್ಬಿಟ್ರೆ ನಾವು ಬೇಗ ಅಡುಗೆನ ಪ್ರಿಪೇರ್ ಮಾಡಬಹುದು. ನಮ್ಮ ಮನೆಯಲ್ಲಿ ಹೆಚ್ಚಾಗಿ ಗ್ರೇಟೆಡ್ ಶುಂಠಿ ಯೂಸ್ ಆಗೋದ್ರಿಂದ ನಾನು ಸ್ವಲ್ಪ ಶುಂಠಿನ ಗ್ರೇಟ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಇದೆಲ್ಲ ಗ್ರೀನ್ ಟೀ, ಹಾಗೆ ಲೆಮನ್ ಟೀ, ಹಾಗೆ ಜೀರಾ ಮತ್ತು ಶುಂಠಿ ವಾಟರ್ ಇದಕ್ಕೆಲ್ಲ ಯೂಸ್ ಆಗುತ್ತೆ.
ಕೆಲವೊಂದಷ್ಟು ಶುಂಠಿಗಳನ್ನು ನಾನು ಕಟ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳೋ ಅಂಥದ್ದು. ಕೆಲವೊಮ್ಮೆ ಫ್ರೈಡ್ ರೈಸ್, ಜೀರಾ ರೈಸ್ ಈ ರೀತಿ ರೈಸ್ ಐಟಮ್ ಮಾಡಿದಾಗ ಗ್ರೇಟೆಡ್ ಶುಂಠಿ ತುಂಬ ಯೂಸ್ ಆಗುತ್ತೆ. ಹಾಗಾಗಿ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನನಗೆ ಈಸಿ ಆಗುತ್ತೆ. ಹಾಗೆ ಕೆಲವೊಂದು ಹೋಲ್ ಶುಂಠಿ ಕೂಡ ನಾನು ಹಾಗೆ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ. ಫ್ರೀ ಟೈಮ್ ಇದ್ದಾಗ ಸೊಪ್ಪುಗಳನ್ನು ತಗೊಂಡು ಹೆಚ್ಚಾಗಿ ಸ್ಟೋರ್ ಮಾಡಿ ಸೋಸ್ಕೊಂಡು ಇಟ್ಕೊಂಡ್ಬಿಟ್ರೆ ವಾರ ಪೂರ್ತಿ ನನಗೆ ಯಾವೆಲ್ಲ ಸೊಪ್ಪುಗಳು ಬೇಕೋ ಅದು ಈಸಿಯಾಗಿ ಸಿಕ್ಬಿಡತ್ತೆ ನನಗೆ. ಸಬ್ಬಾಕ್ಸಿ ಸೊಪ್ಪು ಹೀಗೆ ಬಿಡಿಸಿ ಇಟ್ಕೊಳ್ಳೋದ್ರಿಂದ, ಹಾಗೆ ಪಾಲಕ್ಕು ಮೆಂತೆ ಬಿಡಿಸಿ ಇಟ್ಕೊಳ್ಳೋದ್ರಿಂದ ನಮಗೆ ಬೇಕಾದಾಗ ಸೊಪ್ಪಿನ ಸಾರು ಮಾಡಲಿಕ್ಕೆ ಯೂಸ್ ಆಗುತ್ತೆ. ಹಾಗೆ ಪಡ್ಡುಗೆ ಮತ್ತು ವಡೆಗೆ ಸಬ್ಬಾಕ್ಸಿ ಸೊಪ್ಪು ಯೂಸ್ ಆಗುತ್ತೆ. ಪುದೀನ ಮತ್ತು ಕೊತ್ತಂಬರಿ ಚಟ್ನಿಗೆ ಯೂಸ್ ಆಗುತ್ತೆ. ಪಾಲಕ್ ಪನ್ನೀರು ಮತ್ತು ಮೆಂತೆ ಬಾತ್ ಇದು ಮಾಡಲಿಕ್ಕೆ ಯೂಸ್ ಆಗುತ್ತೆ. ಹಾಗೆ ಮಕ್ಕಳು ಸೊಪ್ಪು ಡೈರೆಕ್ಟಾಗಿ ತಿನ್ನೋದಿಲ್ಲ, ಹಾಗಾಗಿ ನಾನು ಇಂಡೈರೆಕ್ಟಾಗಿ ಪಾಲಕ್ ಪನ್ನೀರು, ಪಾಲಕ್ ಚಿಕನ್ನು ಈ ರೀತಿ ರೆಸಿಪಿಗಳನ್ನು ಮಾಡಿ ಅವರಿಗೆ ಕೊಡೋ ಅಂಥದ್ದು. ನಾನಿಲ್ಲಿ ಕ್ಯಾಪ್ಸಿಕಮ್ದು ಒಂದು 4 ಕಾರ್ನರು ಮತ್ತು ಇನ್ನೊಂದು 3 ಕಾರ್ನರ್ ಇರೋವಂತಹ ಕ್ಯಾಪ್ಸಿಕಮ್ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಫೀಮೇಲ್ ಕ್ಯಾಪ್ಸಿಕಮ್ ಹಾಗೆ ಮೇಲ್ ಕ್ಯಾಪ್ಸಿಕಮ್ ಅಂತ ಇರುತ್ತೆ ಅಂತೆ. ಯಾರೆಲ್ಲ ನಿಮಗೆ ಗೊತ್ತು ಯಾವುದು ಫೀಮೇಲು ಯಾವುದು ಮೇಲು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ನನಗಂತೂ ಗೊತ್ತಿಲ್ಲ. ಹಾಗೆ ಕ್ಯಾಪ್ಸಿಕಮಲ್ಲಿ ಹೇರಳವಾಗಿ ವಿಟಮಿನ್ ಸಿ ಇರೋದ್ರಿಂದ ಹಾಗೆ ಗಟ್ ಹೆಲ್ತ್ಗೆ ತುಂಬ ಒಳ್ಳೆಯದು. ಹಾಗಾಗಿ ಕ್ಯಾಪ್ಸಿಕಮ್ನ ವಾರದಲ್ಲಿ ಒಮ್ಮೆ ಆದರೂ ಬಳಸಬೇಕು. ಕೆಲವೊಂದು ಕ್ಯಾಪ್ಸಿಕಮ್ನ ನಾನು ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಕೆಲವು ಕ್ಯಾಪ್ಸಿಕಮ್ನ ನಾನು ಚಂಕ್ಸ್ ಆಗಿ ಕಟ್ ಮಾಡ್ಕೊಳ್ತೀನಿ. ಇದು ಪನ್ನೀರ್ ಗ್ರೇವಿಗೆ ಕ್ಯಾಪ್ಸಿಕಮ್ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಕೆಲವೊಂದು ಫ್ರೈಡ್ ರೈಸಿಗೆ ಕ್ಯಾಪ್ಸಿಕಮ್ ಯೂಸ್ ಮಾಡಿದರೆ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಮಕ್ಕಳು ಡೈರೆಕ್ಟಾಗಿ ಕ್ಯಾಪ್ಸಿಕಮ್ ಪಲ್ಯ ತಿನ್ನೋದಿಲ್ಲ, ಹಾಗಾಗಿ ನಾನು ಬೇರೆ ಮೆಥಡಲ್ಲಿ ಅವರಿಗೆ ಕ್ಯಾಪ್ಸಿಕಮ್ನ ಕೊಡ್ತೀನಿ. ಈಸಿಯಾಗಿ ಅವರಿಗೆ ನ್ಯೂಟ್ರಿಷನ್ ಸಿಗತ್ತೆ. ಈ ರೀತಿ ತರಕಾರಿಗಳನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಕಟ್ ಮಾಡಿ ಈಸಿಯಾಗಿ ನೀವು ಯಾವುದೇ ಮೀಲ್ನ ಪ್ರಿಪೇರ್ ಮಾಡಬಹುದು. ಈ ವಿಡಿಯೋ ಲೆಂತಿ ಆಗಿರೋದ್ರಿಂದ ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಕಂಟಿನ್ಯೂಸ್ ಆಗಿ ನೋಡೋದ್ರಿಂದ ನಿಮಗೆ ಕೆಲವೊಂದು ಐಡಿಯಾಗಳು ಸಿಗುತ್ತೆ, ಹಾಗೆ ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ತೀನಿ. ಸಂಪೂರ್ಣವಾಗಿ ನೋಡಿ. ನಾನು ಈ ರೀತಿ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಳ್ಳೋದನ್ನು ಎಂಡಿಗೆ ಹೇಗೆ ಮೀಲ್ ಪ್ರಿಪೇರ್ ಮಾಡ್ತೀನಿ, ನಾನು ಜೋಡಿಸ್ಕೊಂಡಿರೋ ಐಟಮ್ಗಳಲ್ಲಿ ಅಂತ ತೋರಿಸಿದ್ದೀನಿ. ಕಂಪ್ಲೀಟಾಗಿ ವಿಡಿಯೋನ ವಾಚ್ ಮಾಡಿ. ಈಗ ನಾನು ಬೆಂಡೆಕಾಯಿನ ವಾಶ್ ಮಾಡಿಬಿಟ್ಟು ಕಟ್ ಮಾಡಿ ಇಟ್ಕೊಳ್ತೀನಿ. ನಾವು ಯೂಶ್ವಲಿ ಬೆಂಡೆಕಾಯಿ ಪಲ್ಯ ಮಾಡಬೇಕಾದ್ರೆ ಆವಾಗಲೇ ನಾವು ವಾಶ್ ಮಾಡಿಬಿಟ್ಟು ಕಟ್ ಮಾಡೋದ್ರಿಂದ ಲೊಳ್ಳೆ ಆಗುತ್ತೆ. ಆದರೆ ಮುಂಚಿತವಾಗಿ ಈ ರೀತಿ ನಾವು ಕಟ್ ಮಾಡೋದಕ್ಕಿಂತ ಮುಂಚೆ ವಾಶ್ ಮಾಡಿ ಅದು ಸಂಪೂರ್ಣವಾಗಿ ಡ್ರೈ ಆದಮೇಲೆ ಅದನ್ನು ಕಟ್ ಮಾಡಿ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಪಲ್ಯ ಮಾಡಬೇಕಾದ್ರೆ ಲೊಳ್ಳೆ ಆಗೋದಿಲ್ಲ. ಹಾಗೆ ನಾವು ಪಲ್ಯ ಮಾಡಬೇಕಾದ್ರೆ ಏನು ಪ್ರಿಪರೇಷನ್ ಟೈಮ್ ಇದೆ ಅಷ್ಟನ್ನು ಮಾತ್ರ ನಾವು ಕನ್ಸ್ಯೂಮ್ ಮಾಡೋ ಅಂತಹದ್ದು. ಈಗ ಪಲ್ಯಕ್ಕೆ ಸ್ಮಾಲ್ ಪೀಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಬೆಂಡೆಕಾಯಿ ಫ್ರೈ ಮಾಡಲಿಕ್ಕೋಸ್ಕರ ನಾನು ಹಿಂದೆ ಮುಂದೆ ಏನಿದೆ ಎಕ್ಸ್ಟ್ರಾ ಅದನ್ನು ಮಾತ್ರ ಕಟ್ ಮಾಡಿ ಹಾಗೆ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ನಾನು ಯಾವುದಾದ್ರೂ ದಾಲ್ ಮಾಡಿದಾಗ ಈ ಬೆಂಡೆಕಾಯಿನ ಫ್ರೈ ಮಾಡಿ ಸೈಡ್ ಡಿಶ್ ಆಗಿ ಪ್ರಿಪೇರ್ ಮಾಡ್ತೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಈಸಿ ಆಗುತ್ತೆ. ಆ್ಯಸ್ ಯು ಗೋ ಅನ್ನೋ ಹಾಗೆ ನೀವು ಏನೇ ಕೆಲಸ ಮಾಡಿದ್ರೂ ತಕ್ಷಣ ಕ್ಲೀನ್ ಮಾಡಿಕೊಂಡ್ರೆ ನಿಮಗೆ ಕಿಚನ್ ಯಾವಾಗಲೂ ಕ್ಲೀನಾಗಿರುತ್ತೆ. ಇಷ್ಟೊತ್ತು ನಾನು ವಾರಕ್ಕೆ ಏನೆಲ್ಲ ಬೇಕು ಐಟಮ್ಗಳನ್ನು ಪ್ರಿಪೇರ್ ಮಾಡಿದ್ದು ನೋಡಿ ಆಯಿತು, ಜೋಡಿಸ್ಕೊಳ್ಳೋದು. ಈಗ ಅದೇ ಐಟಮ್ಗಳನ್ನು ನಾನು ಬಳಸ್ಕೊಂಡು ಹೇಗೆಲ್ಲ ಅಡುಗೆ ಮಾಡ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಈ ರೀತಿ ನೋಡೋದ್ರಿಂದ ನಿಮಗೆ ಈಸಿ ಆಗುತ್ತೆ. ಹೇಗೆಲ್ಲ ಏನೆಲ್ಲ ಐಟಮ್ಗಳನ್ನು ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಯಾವ ರೀತಿ ಈಸಿ ಆಗುತ್ತೆ ಅಡುಗೆ ಮಾಡಲಿಕ್ಕೆ ಅನ್ನೋದು ನಿಮಗೊಂದು ಐಡಿಯಾ ಬರುತ್ತೆ. ಅದಕ್ಕೋಸ್ಕರ ಕೆಲವೊಂದು ಅಡುಗೆಗಳನ್ನು ನಾನು ತೋರಿಸ್ತಾ ಇದ್ದೀನಿ. ಬೆಂಡೆಕಾಯಿ ಕಟ್ ಮಾಡಿ ಇಟ್ಕೊಳ್ಳೋದ್ರಿಂದ ನೋಡಿ ನಮಗೆ ಬೇಕಾದಾಗ ನಾವು ಬೆಂಡೆಕಾಯಿ ಪಲ್ಯನ ಬೇಗ ರೆಡಿ ಮಾಡಿ ಇಟ್ಕೋಬೋದು. ಪಲ್ಯ ಮಾಡೋ ಟೈಮ್ನಲ್ಲಿ ನಾವು ಅದನ್ನು ತೊಳೆದು ಡ್ರೈ ಮಾಡಿ ಕಟ್ ಮಾಡ್ಕೊಳ್ಳೋಕ್ಕೆ ಸುಮಾರು ಟೈಮ್ ಹಿಡಿಯುತ್ತೆ. ಹಾಗಾಗಿ
ಮುಂಚಿತವಾಗಿ ಅದನ್ನು ವಾಶ್ ಮಾಡಿ ಡ್ರೈ ಮಾಡಿ ಕಟ್ ಮಾಡಿ ಇಟ್ಕೊಳ್ಳೋದ್ರಿಂದ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಬೇಕಾದಾಗ ನಾವು ಪಲ್ಯನ ಬೇಗ ರೆಡಿ ಮಾಡ್ಕೋಬೋದು. ಲಂಚ್ ಬಾಕ್ಸಿಗೆ ಮಕ್ಕಳಿಗೆ ಕೊಡ್ಬೋದು. ಪಲ್ಯಕ್ಕೆ ನಾನು ಬೇಸಿಕ್ ಮಸಾಲ ಏನಿದೆ ಅರಿಶಿನ, ಉಪ್ಪು, ಖಾರದ ಪುಡಿ ಇದನ್ನೇ ಹಾಕಿ ಪಲ್ಯನ ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಪಲ್ಯ ಎಷ್ಟು ಬೇಗ ರೆಡಿ ಆಯಿತು. ಹಾಗೆ ನನಗೆ ಲಂಚ್ ಬಾಕ್ಸಿಗೆ ಮಕ್ಕಳಿಗೆ ಒಳ್ಳೊಳ್ಳೆ ಪಲ್ಯ, ಚಪಾತಿ ಹಾಗೆ ಅವರಿಗೆ ನ್ಯೂಟ್ರಿಷನ್ ಏನೆಲ್ಲ ಬೇಕು ಅದನ್ನು ಕೊಡಲಿಕ್ಕೆ ಈಸಿ ಆಗುತ್ತೆ. ಹಾಗೆ ಬೆಳಗಿನ ಜಾವ ಮಗಳು ಮಿಲ್ಕ್ ಶೇಕ್ ಕುಡಿದು ಹೋಗೋದ್ರಿಂದ ನಾನು ಈಗ ಸೀಸನಲ್ ಫ್ರೂಟ್ ಮ್ಯಾಂಗೋ ಆಗಿರೋದ್ರಿಂದ ನಾನು ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡ್ತೀನಿ. ಹಾಗೆ ನಿಮಗೆ ಯಾವುದೆಲ್ಲ ಬೇಕು, ಬನಾನಾ ಮಿಲ್ಕ್ ಶೇಕ್ ಇಲ್ಲ ಬೇರೆ ಡ್ರೈ ಫ್ರೂಟ್ಸು, ಈ ರೀತಿ ನೀವು ಮಿಲ್ಕ್ ಶೇಕ್ನ ರೆಡಿ ಮಾಡ್ಕೋಬೋದು. ನೋಡಿ ಮೊದಲೇ ನಾನು ಮ್ಯಾಂಗೋನ ಕಟ್ ಮಾಡಿ ಇಟ್ಕೊಂಡಿರೋದ್ರಿಂದ ಅವಳು ಕೇಳಿದ ತಕ್ಷಣ ನಾನು ಮಿಲ್ಕ್ ಶೇಕು ಎಷ್ಟು ಬೇಗ ರೆಡಿ ಮಾಡಿ ಕೊಟ್ಟೆ. ಹಾಗೆ ಗ್ರೋಸರಿ ಐಟಮ್ಗಳನ್ನು ಆವಾಗವಾಗ ನಾವು ರೀಫಿಲ್ ಮಾಡಿ ಇಟ್ಕೊಂಡ್ಬಿಡೋದ್ರಿಂದ ನಮಗೆ ಬೇಕಾದಾಗ ಗಡಿಬಿಡಿ ಅನಿಸೋದಿಲ್ಲ, ಬೇಗ ಬೇಗ ಎಲ್ಲ ಕೆಲಸಗಳು ಮುಗಿದ್ಬಿಡತ್ತೆ. ಹಾಗೆ ನಾನು ನಿನ್ನೆ ಕಾಳುಗಳನ್ನೆಲ್ಲ ನೆನೆಸಿಟ್ಟಿದ್ದೆ. ಈಗ ಅದನ್ನು ಎಲ್ಲ ಕಾಳುಗಳನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಈಗ ಅದನ್ನು ಬಾಯ್ಲ್ ಮಾಡಿ ಇಟ್ಕೊಳ್ತೀನಿ. ಕುಕ್ಕರ್ನಲ್ಲಿ ವಿಜಿಲ್ ಹೊಡೆಸ್ಬಿಟ್ಟು ಯಾವುದ್ಯಾವುದು ಏನೇನಕ್ಕೆ ಬೇಕು ಅಂತ ನಾನು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಎಲ್ಲನೂ ಒಂದಕ್ಕೆ ಬಳಸೋದಿಲ್ಲ, ನೀವು ನೋಡ್ತಾ ಹೋಗಿ ಯಾವುದಕ್ಕೆಲ್ಲ ಏನಕ್ಕೆ ಬಳಸ್ತೀನಿ ಈ ಕಾಬೂಲ್ ಚೆನ್ನ ಅಂತ ಗೊತ್ತಾಗತ್ತೆ. ನೆನೆಸಿಟ್ಟಿರೋ ಚೆನ್ನದಲ್ಲಿ ಸ್ವಲ್ಪ ಬಾಯ್ಲ್ ಮಾಡಲಿಕ್ಕೆ ಇಟ್ಟೆ. ಇನ್ನು ಸ್ವಲ್ಪ ನಾನು ಮಿಕ್ಸರ್ ಜಾರ್ನಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಳ್ತೀನಿ. ಗ್ರೈಂಡ್ ಮಾಡಿ ಇಟ್ಕೊಂಡಿರೋದಕ್ಕೆ ಕೆಲವೊಂದು ಬೇಸಿಕ್ ಮಸಾಲಗಳನ್ನು ಹಾಕಿ ವಡಾ ರೀತಿ ಪ್ರಿಪೇರ್ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಮಕ್ಕಳು ಬೇಕಾದಾಗ ನಾನು ಚೆನ್ನ ವಡಾ ಪ್ರಿಪೇರ್ ಮಾಡಿ ಕೊಡಬಹುದು. ಕಾಬೂಲ್ ಚೆನ್ನ ರಿಚ್ ಇನ್ ಪ್ರೋಟೀನು, ಹಾಗೆ ಫೈಬರ್ ಜಾಸ್ತಿ ಇರುತ್ತೆ, ಮಸಲ್ ಕೂಡ ಗ್ರೋತ್ ಆಗುತ್ತೆ, ಮಕ್ಕಳಿಗೆ ಬೆಳವಣಿಗೆಗೆ ತುಂಬ ಹೆಲ್ಪ್ ಮಾಡುತ್ತೆ. ಗ್ರೇಟೆಡ್ ಚೆನ್ನದಲ್ಲಿ ನಾನು ಸ್ವಲ್ಪ ಸಪ್ರೇಟಾಗಿ ತೆಗೆದು ಇನ್ನು ಸ್ವಲ್ಪ ಇದರಲ್ಲಿ ವಡಾ ಮಾಡಲಿಕ್ಕೆ ಇಡ್ತಾಯಿದ್ದೀನಿ. ನೋಡಿ ಪಾಲಕ್ಕು ಮತ್ತು ಮೆಂತೆ ನನಗೆ ಸೋಸಿ ಇಟ್ಕೊಂಡಿದ್ದಕ್ಕೆ ತುಂಬ ಈಸಿ ಆಯಿತು. ಈಗ ನಾನು ಸಾಂಬಾರು ಮಾಡಬೇಕು ಅಂತ ಅಂದಿದ ತಕ್ಷಣ ನಾನು ಸೊಪ್ಪನ್ನು ತೆಗೆದುಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ನೀರಲ್ಲಿ ನೆನೆಸಿ ಇಟ್ಟರೆ ಅದರಲ್ಲಿ ಏನಿದೆ ಎಲ್ಲ ಡಸ್ಟು, ಮಣ್ಣು ಅದೆಲ್ಲ ಬಿಟ್ಕೊಳ್ಳುತ್ತೆ. ಆಮೇಲೆ ನೆಕ್ಸ್ಟು 2-3 ನೀರಿನಲ್ಲಿ ನಾನು ತೊಳೆದು ಸೊಪ್ಪಿನ ಸಾರು ಮಾಡಲಿಕ್ಕೆ ರೆಡಿ ಮಾಡ್ತೀನಿ. ಈಗ ಬೇಯಿಸಿಟ್ಟಿರೋಂತಹ ಚೆನ್ನನ ಅದನ್ನು ಸೋಸ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಎಕ್ಸ್ಟ್ರಾ ಮಾಯ್ಶ್ಚರ್ ಏನಿರುತ್ತೆ ಅದೆಲ್ಲ ಡ್ರೈ ಆಗಬೇಕು ಫ್ರೀಝರಲ್ಲಿ ಸ್ಟೋರ್ ಮಾಡಲಿಕ್ಕೆ. ಹಾಗೆ ಅದು ಕೂಲ್ ಆಗಲಿಕ್ಕೆ ಎತ್ತಿಡ್ತಾ ಇದ್ದೀನಿ. ಈಗ ಏನಿದೆ ಕಿಡ್ನಿ ಬೀನ್ಸು ಅದನ್ನು ಕೂಡ ನಾನು ಚೆನ್ನಾಗಿ ಕುಕ್ಕರ್ನಲ್ಲಿ 2-3 ವಿಷಲ್ ಹೊಡೆಸ್ಕೊಳ್ತೀನಿ. ಫುಲ್ಲು ಸಾಫ್ಟ್ ಆದ ಹಾಗೆ. ಇದು ನನಗೆ ಯಾವಾಗ ಬೇಕು ಆವಾಗ ರೆಡಿ ಇರುತ್ತೆ ಫ್ರಿಜ್ಜಲ್ಲಿ. ಚೆನ್ನ ಈಗ ಕಂಪ್ಲೀಟಾಗಿ ಡ್ರೈ ಆಗಿದೆ, ಹಾಗೆ ಕೂಲ್ ಆಗಿದೆ. ಅದನ್ನು ನಾನು ಈ ರೀತಿ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಆದಷ್ಟು ನೀವು ಏನು ಟ್ರಾನ್ಸ್ಪರೆಂಟ್ ಇರುತ್ತೆ ಅಲ್ವಾ ಆ ಅಂಥ ಕಂಟೈನರಲ್ಲೇ ಇಟ್ಕೊಳ್ಳೋದು ಬೆಸ್ಟು. ನೋಡಿ ಈ ಥರ ಐಸ್ ಕ್ರೀಮ್ ಬಾಕ್ಸ್ ಕೂಡ ಯೂಸ್ ಮಾಡ್ಕೋಬಹುದು. ಯಾಕಂದರೆ ಫ್ರೀಝರಲ್ಲಿ ಎಲ್ಲ ಬಾಕ್ಸ್ಗಳನ್ನು ಇಡಲಿಕ್ಕೆ ಆಗಲ್ಲ, ಕೆಲವೊಂದು ಬಾಕ್ಸ್ಗಳು ಬಿರುಕು ಬಿಡ್ಬಿಡುತ್ತೆ. ಹಾಗಾಗಿ ಫ್ರೀಝರಲ್ಲಿ ಸ್ಟೋರ್ ಮಾಡುವಂತಹ ಬಾಕ್ಸ್ಗಳನ್ನು ಯೂಸ್ ಮಾಡಿ. ಈಗ ಸೊಪ್ಪನ್ನು ನಾನು ಏನೆಲ್ಲ ಸೋಸಿ ಇಟ್ಟಿದ್ನಲ್ವ ನೀರು ಅದನ್ನು ಗಿಡಗಳಿಗೆ ಹಾಕ್ತಾಯಿದ್ದೀನಿ. ಯಾವ ನೀರು ಕೂಡ ನಾನು ವೇಸ್ಟ್ ಮಾಡಲ್ಲ. ಹಾಗೆ ಇದೇನು ಚೆನ್ನ ಮತ್ತು ರಾಜ್ಮಾನ ನಾನು ಬಾಯ್ಲ್ ಮಾಡಿ ಇಟ್ಟಿದ್ನ ಆ ನೀರನ್ನು ಕೂಡ ಕೂಲ್ ಆದಮೇಲೆ ಅದನ್ನು ಗಿಡಕ್ಕೆ ಹಾಕುವಂಥದ್ದು. ಈ ರೀತಿ ಮಾಡೋದ್ರಿಂದ ಗಿಡನೂ ಕೂಡ ಚೆನ್ನಾಗಿ ನ್ಯೂಟ್ರಿಷನ್ ಸಿಗುತ್ತೆ ಗಿಡಕ್ಕೂ ಕೂಡ. ಹಾಗೆ ಈ ರೀತಿ ಮಾಡಿಕೊಂಡು ಒಳ್ಳೊಳ್ಳೆ ಊಟಗಳನ್ನು ನಾವು ಮಾಡೋದ್ರಿಂದ ನಮಗೂ ಕೂಡ ಹೆಚ್ಚು ನ್ಯೂಟ್ರಿಷನ್ ಸಿಗುತ್ತೆ. ಸೊಪ್ಪಿನ ಸಾರು ಯೂಶ್ವಲಿ ಎಲ್ಲರಿಗೂ ಗೊತ್ತಿರುತ್ತೆ, ಹಾಗಾಗಿ ನಾನು ಸೊಪ್ಪಿನ ಸಾರು ರೆಸಿಪಿ ತೋರಿಸೋದಿಲ್ಲ. ನೆಕ್ಸ್ಟು ನಾನು ಕೊತ್ತಂಬರಿ ಮತ್ತು ಪುದೀನದು ಚಟ್ನಿ ಮಾಡಿ ಇಟ್ಕೊಳ್ತೀನಿ. ಈ ಚಟ್ನಿ ತುಂಬ ಯೂಸ್ ಆಗುತ್ತೆ. 1 ವಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿ ಇಟ್ಕೊಂಡ್ಬಿಟ್ರೆ ಸ್ಯಾಂಡ್ವಿಜ್ಜಿಗೆ ಬರುತ್ತೆ. ಹಾಗೆ ಇದೇ ಚಟ್ನಿ ಯೂಸ್ ಮಾಡಿಕೊಂಡು ಫ್ರೈಡ್ ರೈಸ್ ಮಾಡಬಹುದು. ನಾನು ಮುಂದೆ ಫ್ರೈಡ್ ರೈಸ್ ರೆಸಿಪಿ ಕೂಡ ತೋರಿಸ್ತೀನಿ. ಈಸಿಯಾಗಿರುತ್ತೆ. ಚಟ್ನಿ ರೆಡಿ ಇತ್ತು ಅಂತ ಅಂದರೆ ಯಾವ ಐಟಮ್ ಕೂಡ ನಾವು ಯಾವುದಕ್ಕೆ ಬೇಕಾದರೂ ನಾವು ಯೂಸ್ ಮಾಡ್ಕೋಬೋದು. ಆದರೆ ಟೆಕ್ನಿಕ್ ಗೊತ್ತಿರಬೇಕಷ್ಟೇ, ಯಾವುದಕ್ಕೆ ಯಾವುದನ್ನು ಹಾಕಿದರೆ ಹೇಗಿರುತ್ತೆ ಟೇಸ್ಟು ಅನ್ನೋದು ತುಂಬ
ಟೆಕ್ನಿಕಲಿ ನಾವು ಕುಕ್ ಮಾಡಿದರೆ ತುಂಬ ಸಿಂಪಲ್ಲು ಮತ್ತು ಈಸಿಯಾಗಿ ಮಾಡ್ಕೊಳ್ಳೋ ಅಂಥದ್ದು. ನಾವು ಹೆಚ್ಚು ಕಾಲ ಕಿಚನ್ನಲ್ಲಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಈ ರೀತಿ ವಾರಕ್ಕೆ ಆಗೋವಷ್ಟು ಎಲ್ಲ ಐಟಮ್ಗಳನ್ನು ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬ ಈಸಿ ಆಗುತ್ತೆ. ನಾನು ಅರ್ಧ ಗ್ರೇಟ್ ಮಾಡಿ ಇಟ್ಕೊಂಡಿರೋಂತಹ ಚೆನ್ನಕ್ಕೆ ಈಗ ವಡಾ ರೀತಿ ಏನೆಲ್ಲ ಬೇಸಿಕ್ ಮಸಾಲೆಗಳು ಬೇಕೋ ಅದನ್ನು ಹಾಕಿಬಿಟ್ಟು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸಬ್ಬಾಕ್ಸಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸಣ್ಣದಾಗಿ ಕಟ್ ಮಾಡಿರೋಂತಹ ಈರುಳ್ಳಿನ ಯೂಸ್ ಮಾಡಬೇಕಾಗತ್ತೆ. ನೋಡಿ ಇದಿದೆ ಅಲ್ಲ ಮಿನಿ ಗ್ರೇಟರು, ತುಂಬ ಯೂಸ್ ಆಗುತ್ತೆ. ಸಣ್ಣದಾಗಿ ಈರುಳ್ಳಿ ಮತ್ತು ತರಕಾರಿಗಳನ್ನು, ಶುಂಠಿ ಬೆಳ್ಳುಳ್ಳಿ ಕೂಡ ಕಟ್ ಮಾಡಿ ಇಟ್ಕೋಬೋದು. ಈ ರೀತಿ ಒಂದು ಕಿಚನಲ್ಲಿ ಇರಲೇಬೇಕು. ಈಸಿಯಾಗಿ ನೋಡಿ ಈ ಥರ ಚಾರ್ಜ್ ಮಾಡಬಹುದು. ಚಾರ್ಜ್ ಕಮ್ಮಿ ಆದಾಗ ಈ ರೀತಿ ಚಾರ್ಜ್ ಮಾಡಿಕೊಂಡು ನೀವು ಗ್ರೇಟ್ ಮಾಡ್ಕೋಬೋದು. ಒಮ್ಮೆ ಚಾರ್ಜ್ ಮಾಡಿ ಇಟ್ಕೊಂಡ್ರೆ ಸುಮಾರು ಒಂದು ವಾರಗಟ್ಟಲೆ ಬರುತ್ತೆ. ಇದು ಒಳ್ಳೆ ಐಟಮು. ಇದೊಂದು ಗ್ರೇಟರ್ ಇದ್ಬಿಟ್ರೆ ಹೋಮ್ ಮೇಕರಿಗೆ ಒಂದು ಫ್ರೆಂಡ್ ಸಿಕ್ಕ ಹಾಗೆ ಆಗಿಬಿಡತ್ತೆ. ನಾವು ಏನು ಬೇಕಾದರೂ ಮಾಡ್ಬೋದು. ಐಟಮ್ಗಳನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಕ್ಕೆ ಸುಮಾರು ಟೈಮ್ ಹಿಡಿಯುತ್ತೆ. ಈ ರೀತಿ ಗ್ರೇಟರ್ ಇದ್ದರೆ ತುಂಬ ಈಸಿಯಾಗಿ ನಾವು ಎಲ್ಲ ಐಟಮ್ಗಳನ್ನು ಪ್ರಿಪೇರ್ ಮಾಡ್ಬೋದು. ನೋಡಿ ನಾನು ಬೆಳ್ಳುಳ್ಳಿ ಕೂಡ ಎಷ್ಟು ಸಣ್ಣದಾಗಿ ಇದರಲ್ಲಿ ಹಾಕಿ ಆನ್ ಮಾಡಿಬಿಟ್ರೆ ಬಟನ್ನು ಎಷ್ಟು ಬೇಗ ಕಟ್ಟಾಯಿತು. ಈ ಮಿಶ್ರಣಕ್ಕೆ ಬೇಸಿಕ್ ಮಸಾಲೆಗಳು ಏನಿದೆ, ಉಪ್ಪು, ಖಾರ, ಹಾಗೆ ಹಸಿಮೆಣಸಿನ್ಕಾಯಿ, ಸೋಡಾ, ಒಂಚೂರು ಜೀರಿಗೆ ಎಲ್ಲವನ್ನು ಹಾಕಿಬಿಟ್ಟು ಸ್ವಲ್ಪ ಬೇಸನ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಬೇಸನ್ ಯಾಕೆ ಹಾಕ್ತೀನಿ ಅಂದರೆ ಬೈಂಡಿಂಗ್ ಪರ್ಪಸ್ಸು. ಈ ರೀತಿ ಟಿಕ್ಕಿಗಳನ್ನು ಮಾಡಿಕೊಂಡು ನಾವು ಶಾಲೋ ಫ್ರೈ ಮಾಡ್ಕೋಬೋದು, ಹಾಗೆ ಡೀಪ್ ಫ್ರೈ ಮಾಡ್ಬೋದು. ಇಲ್ಲ ಅಂತಾದರೆ ಟಿಕ್ಕಿಗಳನ್ನು ಓವನಲ್ಲೂ ಕೂಡ ರೋಸ್ಟ್ ಮಾಡಿ ಇಟ್ಕೋಬೋದು. ತುಂಬ ಹೆಲ್ದಿಯಾಗಿರುತ್ತೆ. ಮಕ್ಕಳು ಕೇಳಿದಾಗ ಈಸಿಯಾಗಿ ಮಾಡಿಕೊಡ್ಬಹುದು. ಈಗ ಗ್ರೀನ್ ಚಟ್ನಿ ಏನಕ್ಕೆಲ್ಲ ಯೂಸ್ ಮಾಡ್ಬೋದು ಅಂತ ನಾನು ಸಿಂಪಲ್ ಮೆಥಡಲ್ಲಿ ತೋರಿಸ್ತೀನಿ. ನಾವು ಏನಾದರೂ ಡ್ರೈ ಸ್ನ್ಯಾಕ್ಸ್ಗಳನ್ನು ಮಾಡಿಕೊಂಡ್ರೆ ಈವ್ನಿಂಗು ಆ ಟೈಮ್ನಲ್ಲಿ ಗ್ರೀನ್ ಚಟ್ನಿ ತುಂಬ ಯೂಸ್ ಆಗುತ್ತೆ. ಸ್ವಲ್ಪ ಚಿಕನ್ನು ನಾನು ಫ್ರೀಝರಲ್ಲಿ ಇಟ್ಟಿದ್ದೆ, ಅದನ್ನು ಈಗ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಮಾಡಿಕೊಡ್ತಾ ಇದ್ದೀನಿ. ಸಿಂಪಲ್ ಬೇಸಿಕ್ ಮಸಾಲೆಗಳನ್ನು ಹಾಕಿ ಈರುಳ್ಳಿ ಹಾಕಿಬಿಟ್ಟು ಫ್ರೈ ಮಾಡಿ, ಚಿಕನ್ ಚಂಕ್ಸ್ ಹಾಕಿ, ಅರಿಶಿನ, ಉಪ್ಪು, ಖಾರ ಹಾಕಿ, ಗರಂ ಮಸಾಲ ಹಾಕಿ, ಸ್ವಲ್ಪ 1 ಸ್ಪೂನಷ್ಟು ಮೈದಾ ಫ್ಲೋರ್ ಹಾಕಿಬಿಟ್ರೆ ಅದು ಚೆನ್ನಾಗಿ ಬೈಂಡಿಂಗ್ ಆಗುತ್ತೆ. ನೋಡಿ ಈ ರೀತಿ ಹಾಕ್ಕೊಂಡು ಈ ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇವತ್ತು ಸೊಪ್ಪಿನ ಸಾಂಬಾರು ಮಾಡಿದ್ದೆ. ಹಾಗೆ ಚೆನ್ನ ನಾನು ಫ್ರೀಝರಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ನಲ್ವ, ಈಗ ಚೆನ್ನ ಗ್ರೇವಿ ಮಾಡ್ತಾಯಿದ್ದೀನಿ. ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ನಾವು ಇದನ್ನು ನೆನೆಸ್ಬಿಟ್ಟು ಬಾಯ್ಲ್ ಮಾಡೋದು ಒಂದು ಪ್ರೋಸೆಸ್ ಕಟ್ಟಾಗಿಬಿಡತ್ತೆ. ಈಗ ನೋಡಿ ಇದಕ್ಕೆ ಸ್ವಲ್ಪ ಬಿಸಿನೀರು ಹಾಕಿ ಇಟ್ಬಿಟ್ರೆ ಅದು ಐಸ್ ಏನು ಕಟ್ಟಿರುತ್ತೆ ಅದೆಲ್ಲ ಮೆಲ್ಟಾಗಿ ಹೋಗಿಬಿಡತ್ತೆ. ನಾವು ಏನು ಪ್ರಿಪ್ರೇಷನ್ ಮಾಡ್ಕೊಳ್ತೀವಿ, ಇದು ಮಸಾಲ ಎಲ್ಲ ಜೋಡಿಸ್ಕೊಳ್ಳೋ ಅಷ್ಟೊತ್ತಲ್ಲಿ ಅದು ಕ್ಲೀನಾಗಿ ಐಸ್ ಎಲ್ಲ ಕರಗಿ ಹೋಗಿಬಿಡತ್ತೆ. ಈಸಿಯಾಗಿ ಅಡುಗೆಗೆ ಬಳಸ್ಕೋಬೋದು. ನಾನು ಏನು ಬೇಸಿಕ್ ಮಸಾಲ ಇರುತ್ತೆ ಚೆನ್ನ ಮಸಾಲ, ಅದನ್ನೇ ಮಸಾಲ ಪ್ರಿಪೇರ್ ಮಾಡಿದ್ದೀನಿ. ಈಗ ಕುಕ್ಕರ್ನಲ್ಲಿ ಚೆನ್ನ ಮಸಾಲದು ಗ್ರೇವಿ ಪ್ರಿಪೇರ್ ಆಗಿದೆ. ಈಗ ಅದಕ್ಕೆ ಕಾಬೂಲ್ ಚೆನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಬೇಗ ಈಸಿಯಾಗಿ ಚೆನ್ನ ರೆಡಿ ಆಯಿತು ಅಂತ. ಮುಂಚಿತವಾಗಿ ನಾವು ಫ್ರಿಜ್ಜಲ್ಲಿ ಈ ರೀತಿ ಐಟಮ್ಗಳನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಲ್ಲಿ, ನಾವು ಕುಕ್ ಮಾಡೋದ್ರಲ್ಲಿ ಯಾವುದೇ ಟೇಸ್ಟು ಡಿಫ್ರೆನ್ಸ್ ಆಗೋದೇ ಇಲ್ಲ. ಹಾಗೆ ನ್ಯೂಟ್ರಿಷನ್ ಕೂಡ ಕಮ್ಮಿ ಆಗೋದಿಲ್ಲ. ಯಾಕೆ ಅಂದರೆ ಫ್ರೀಝರಲ್ಲಿ ಕೆಲವೊಂದು ಐಟಮ್ಗಳನ್ನು ಫ್ರೀಝರಲ್ಲಿ ಸ್ಟೋರ್ ಮಾಡಬೇಕು, ಇನ್ನು ಕೆಲವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದನ್ನು ಫ್ರಿಜ್ಜಲ್ಲಿ ಮಾಡಬೇಕು. ಹಾಗಾಗಿ ನೋಡಿ ಈಸಿ ಆಗುತ್ತೆ. ಪುದೀನ ಚಟ್ನಿಯಲ್ಲಿ ಆಲ್ರೆಡಿ ಕೊತ್ತಂಬರಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಇರೋದರಿಂದ ಈಸಿಯಾಗಿ ಯಾವುದೇ ಫ್ರೈಡ್ ರೈಸ್ನ ಪ್ರಿಪೇರ್ ಮಾಡ್ಕೋಬೋದು. ಬೇಸಿಕ್ಕಾಗಿ ಇದನ್ನು ಹಾಕಿ ಈರುಳ್ಳಿ, ಟೊಮೊಟೊ ಒಗ್ಗರಣೆ ಕೊಟ್ಬಿಟ್ಟು ಈ ಪೇಸ್ಟ್ ಹಾಕಿಬಿಟ್ಟು ಹುರ್ಕೊಂಡು ಚೆನ್ನಾಗಿ ಏನಿದೆ ವೆಜಿಟೇಬಲ್, ಯಾವುದೇ ವೆಜಿಟೇಬಲ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಅದನ್ನು ಹಾಕಿಬಿಟ್ಟು ಬಾಯ್ಲ್ಡ್ ರೈಸ್ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ರೈಸ್ ಈಸಿಯಾಗಿ ಪ್ರಿಪೇರ್ ಆಗಿಬಿಡತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈ ವಿಡಿಯೋದಿಂದ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಯಾರಿಗೆಲ್ಲ ತುಂಬ ಉಪಯೋಗ ಆಯಿತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹೀಗೆ ಹೊಸ ವ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ನಿಮ್ಮ ಆಶೀರ್ವಾದ ಹಾಗೆ ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ ಇರಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಟೇಕ್ ಕೇರ್.